ಸ್ವಲ್ಪ ಮಾಲಿಗೆ ಬಂದ ವಿಡಿಯೋ ಮಾಡೋದೇ ಮರ್ತೋಗ್ಬಿಟ್ಟೆ. ಬೇಕಾಗಿರೋ ಸಮಾಧಾನ ಬೇರೆ ವಿಷಯದಲ್ಲಿ ಸಮಾಧಾನವಾಗಿರೋಕ್ಕೆ ಆಗಲ್ಲ. ಹೇಳ್ದೆ ನಾನು ಮಕ್ಕ ನನ್ನ ಮದುವೆ ಬಳೆಗಳಿಷ್ಟೇ ಎಷ್ಟಿದೆ ಆಮೇಲೆ ಇದು ಅರಿದು ವಾಚು, ಇದು ನಂದು, ಇದು ಅರಿದು ವಾಚು. ಸುಳ್ಳನ್ನು ಕಲಿಸುವುದೇ ಕನಸು. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪಕ್ಕ ಮಾತಾಡ್ತಾ ಇರೋದು. ನಾನು ಸ್ವಲ್ಪ ಮಾಲಿಗೆ ಬಂದ ವಿಡಿಯೋ ಮಾಡೋದೇ ಮರ್ತೋಗ್ಬಿಟ್ಟೆ. ಇವಾಗ ಅರ್ಧ ಸಾಮಾನು ತೊಗೊಂಡ್ಮೇಲೆ ಜ್ಞಾಪನ ಬಂತು, ಇವಾಗ ವಿಡಿಯೋ ಮಾಡ್ತಾ ಇದ್ದೆ. ಇವತ್ತು ಸುಮ್ಮನೆ ಹಂಗೆ ರ್ಯಾಂಡಮ್ ಆಗಿ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ಡೇ ಹೇಗೋಗುತ್ತೆ ಅಂತ ನೋಡೋಣ ಬನ್ನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಐಟಮ್ ಎಲ್ಲ ತಗೊಂಡಾಯ್ತು. ಈ ಬಿಲ್ ಮಾಡಿಸ್ಬೇಕಾಗಿರೋ ಸಮಾಧಾನ ಬೇರೆ ವಿಷಯದಲ್ಲಿ ಸಮಾಧಾನವಾಗಿರೋಕ್ಕೆ ಆಗಲ್ಲ. ಅಷ್ಟು ಪೇಷನ್ಸ್ ಆಗಿರ್ತೀವಿ ಇಲ್ಲಿ ಬಿಲ್ ಮಾಡಿಸ್ಬೇಕಾದ್ರೆ. ದೇವ್ರ ಈ ಕಡೆ ಬರ ಮಕ್ಕದು. ಹೇಳ್ದೆ ನಾನು ಮಕ್ಕ ಅಂತ. ಪವಿ ಅವರು ಕೇಕ್ ಕಟ್ ಮಾಡಿಸ್ತಾ ಇದಾರೆ. ಮೂರ್ತಿ ಆಗಿರೋಕ್ಕೆ ಥ್ಯಾಂಕ್ ಯು ಫಾಲೋವರ್ಸ್. ಥ್ಯಾಂಕ್ ಯು ಪವಿ. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸೋ ಮಚ್. कट करो केक. ಫಾಲೋವರ್ಸ್ ಗೆ ಕೇಕ್ ಕಟ್ ಮಾಡ್ತಾ ಇರೋದು. ಮುಖದಲ್ಲಿ ಮಂದಾಸ. ಸ್ವಲ್ಪ ತಿನ್ಸು. ಯಾಕೆ ಯಾವಾಗಲೂ ಹಂಗೆ ಮಾಡಿರೋದು ಬಡಪ್ಪ? ನನಗೆ ಸಂಜೆ ಇದೆ, ರಾತ್ರಿ ಟೈಮ್. ಈ ವಿಡಿಯೋ ನೆಕ್ಸ್ಟ್ ಡೇ ನೈಟ್ ರಾತ್ರಿ ಹರಿ ಬರ್ತಡೆಗೆ ಸಾರಿ ರಾತ್ರಿ ಹರಿದು 3K ಫಾಲೋವರ್ಸ್ ಆಗಿದ್ರು ಅಂದ್ಬಿಟ್ಟು ಕೇಕ್ ಕಟ್ ಮಾಡಿಸ್ಬಿಟ್ಟು ಎಂಡ್ ಮಾಡಿಬಿಟ್ಟೆ ವಿಡಿಯೋ. ಮತ್ತೆ ನಾನು ಮಾಡಲಿಲ್ಲ. ಇವತ್ತು ರಾತ್ರಿ ನೆಕ್ಸ್ಟ್ ಡೇ ರಾತ್ರಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ಮರ್ತೋಗ್ಬಿಟ್ಟಿದೆ ನಾನು ವಿಡಿಯೋಗೆ ಟಾಟಾ ಬಾಯ್ ಹೇಳಲೇ ಇಲ್ಲ ಅಂತ. ಹಂಗಾಗಿ ವಿಡಿಯೋ ಮತ್ತೆ ಸ್ಟಾರ್ಟ್ ಮಾಡಿದೆ.
ಈ ಥರ ಮೆಸ್ಸಿ ಆಗಿರೋದೆಲ್ಲ ನೋಡಿ ಕನ್ಫ್ಯೂಸ್ ಮಾಡ್ಕೊಂಬೇಡಿ ಮನೆ ಖಾಲಿ ಮಾಡ್ತಾವ್ರ ಅಂತ. ಏನಿಲ್ಲ, ಸ್ವಲ್ಪ ಮೇಲೆಲ್ಲ ಹಬ್ಬ ಅಲ್ವಾ, ಹತ್ರ ವರಮಹಾಲಕ್ಷ್ಮಿ ಹಬ್ಬ ಬರ್ತಿದ್ಯಲ್ಲ, ಹಂಗಾಗಿ ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಎಲ್ಲ ಫುಲ್ಲು ಮನೆ ಫುಲ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ 2 ದಿನದಿಂದ. ಹಂಗಾಗಿ ಮೆಸ್ ಆಗಿದೆ ಅಷ್ಟೇ. ನಾನು ಇದನ್ನ ಕ್ಲೀನ್ ಮಾಡ್ತಾ ಮಾಡ್ತಾ ನಂದು ಮೇಕಪ್ ಐಟಮ್ ಅವನ್ನೆಲ್ಲ ಕ್ಲೀನ್ ಮಾಡ್ತಾ ಮಾಡ್ತಾ ನಂಗೊಂದು ನೆನಪಾಯಿತು, ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಎಲ್ಲಿಟ್ಟು ನನ್ನದು ಹಿಂಗೇನೋ ಒಂದು ತೋರಿಸ್ಬೇಕಿತ್ತು. ಇಲ್ಲೇ ನನ್ನ ಮದ್ವೆ ಬಳೆಗಳು ಇವಾಗ ಕ್ಲೀನ್ ಮಾಡ್ತಿದ್ನಾ, ನೆನಪಾಯ್ತು, ಅದನ್ನು ಹಂಗೆ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ನನ್ನ ಮದ್ವೆ ಬಳೆಗಳಿಷ್ಟೇ, ಎಷ್ಟಿದೆ, ಒಂದು 6 ಬಳೆ ಇದೆ ಅಷ್ಟೇ. ಇಷ್ಟನ್ನೇ ನನ್ನ ಕೈಲಿ ಎತ್ತಿಟ್ಕೊಳಕ್ಕಾಗಿದ್ದು. ಹಂಗಾಗಿ ಇದನ್ನ 10-11 ವರ್ಷದಿಂದ ಜೋಪಾನವಾಗಿ ಇಟ್ಟಿದ್ದೀನಿ ಬಳೆನ. ನನ್ನ ಮದ್ವೆದು ಅಂತ ನೆನಪಿರೋದು ಇದೊಂದು ಬಳೆ ಒಂದು, ಆಮೇಲೆ ನಾನು ದಾರೆಗೆ ಹಾಕೊಂಡಿರೋ ಸೀರೆ, ಅದಾದ್ಮೇಲೆ ಇದು ನನ್ನ ಮದ್ವೆ ವಾಚ್. ಅವತ್ತು ಹಾಕೊಂಡಿದ್ದಕ್ಕೆ ಇದುವರೆಗೂ ನಾನು ವಾಚೇ ಹಾಕಿಲ್ಲ. ಆಮೇಲೆ ಇದು ಅರಿದು ವಾಚು, ಇದು ನಂದು, ಇದು ಅರಿದು ವಾಚು. ಅರಿ ವಾಚ್ ಹಾಕಂತಾರೆ, ನನಗೆ ವಾಚ್ ಕ್ರೇಜ್ ಅಷ್ಟೊಂದಿಲ್ಲ. ಸುಮ್ಮನೆ ಅರಿ ತಂದು ಕೊಡ್ತಾ ಇರ್ತಾರೆ, 1 2. ಇದು ಮ್ಯಾಗ್ನೆಟ್ ವಾಚ್ ಅಂದ್ಬಿಟ್ಟು ಹೊಸದಾಗಿ ಬಂದಿದೆ ಅಂತ ತಂದುಕೊಟ್ರು. ಇದುವರೆಗೂ ಅದನ್ನು ಯೂಸ್ ಮಾಡಿಲ್ಲ ನಾನು. ಇದೊಂದು, ಮತ್ತು ಇನ್ನೊಂದು ಆ್ಯನಿವರ್ಸರಿಗೆ ಅಂದ್ಬಿಟ್ಟು ಅದೊಂದು ಕಾಸ್ಟ್ಲಿ ವಾಚ್ ತಂದುಕೊಟ್ರು. ಕಾಸ್ಟ್ಲಿ ಅಂದರೆ 6000ದ್ದು ಅದೊಂದು ವಾಚ್ ತಂದುಕೊಟ್ರು. 6000 ರೂಪಾಯಿದು ಒಂದು ವಾಚು. ಅದೇ ನನ್ನ ಹತ್ರ ಕಾಸ್ಟ್ಲಿ ವಾಚ್ ಅಂತ ಇರೋದು. ನನಗೆ ವಾಚ್ ಕ್ರೇಜ್ ಇಲ್ಲ, ನಾನು ವಾಚ್ ಹಾಕೊಳ್ಳಲ್ಲ. ಅದೇನೋ ನಂಗೆ ವಾಚ್ ಹಾಕ್ಕೊಬೇಕು ಅಂತ ಇಷ್ಟ ಆಗಲ್ಲ, ಹಂಗಾಗಿ ನಾನು ವಾಚ್ ಹಾಕೊಳ್ಳಲ್ಲ. ನನಗೆ ಯಾವಾಗಲೂ ಈ ಥರ ಖಾಲಿ ಕೈ ಈ ಥರ ಇಷ್ಟ ಆಗುತ್ತೆ. ಆಮೇಲೆ ಸೀರೆ ಉಟ್ಕೊಂಡ್ರೆ ಕೈ ತುಂಬ ಬಳೆ ಹಾಕೊಳ್ಳೋಕೆ ಇಷ್ಟ ಆಗುತ್ತೆ, ಅದಕ್ಕೆ ನಾನು ವಾಚ್ ಹಾಕೊಳ್ಳಲ್ಲ. ನಾನು ತರಬೇಡಿ ಅಂದ್ರೂ ತಗೊಂಬಂದು ಇಡ್ತಾ ಇರ್ತಾರೆ. ಅದು ನೋಡೋಣ ಯಾವಾಗ ಹಾಕ್ಕೊಳಕ್ಕೆ ಗಳಿಗೆ ಕೊಡುತ್ತೆ ಅಂತ. ಇದು ವರ್ಷ ಎತ್ತಿಡ್ತಾ ಇದ್ನಲ್ಲ, ನೆನಪಾಯ್ತು, ಹಂಗಾಗಿ ಹೇಳಿದೆ. ಅದೇ ಇದೊಂದು ಇದೊಂದು ಬಳೆ, ಮತ್ತು ನಂದು ದಾರೆ ಸೀರೆ, ಮತ್ತು ರಿಸೆಪ್ಷನ್ ಸೀರೆ, ಇವೆರಡು ವಾಚ್ ಬಿಟ್ಟರೆ ನನ್ನ ಮದುವೆದು ಅಂತ ಆಲ್ಬಮ್ ಮಾಮೂಲಿ ಇರುತ್ತೆ. ಆದರೆ ಕೆಲವೊಬ್ಬರು ಹಾರ ಪಾರ ಎಲ್ಲ ಮಾಡಿಸ್ಕೊಂಡು ಅದೊಂದು ಮೆಮೊರಿ ಮಾಡ್ಕೊತಾರಲ್ಲ, ಆ ಥರ ನಂದು ಇಷ್ಟೇ, ಈ ಥರ ಮೆಮೊರಿ. ಇವಾಗ ಬರ್ತಿರ್ತಿದ್ನಲ್ಲ, ನೆನಪಾಯ್ತು ಹೇಳಿದೆ. ಇವೆಲ್ಲ ಎತ್ತಿಡ್ಬೇಕು ಇವಾಗ ಅಷ್ಟೇ ಗೈಸ್. ಇವತ್ತಿನ ಬ್ಲಾಗ್ ಅಷ್ಟೇ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಾನು ರಿಪ್ಲೈ ಕೊಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಗುಡ್ ನೈಟ್.